ಬಬಲೇಶ್ವರ ತಾಲೂಕಿನ ಸಿದ್ಧ ಸುಕ್ಷೇತ್ರ ಸಂಗಾಪುರ ಎಸ್ಎಸ್ ಗ್ರಾಮದ ಆರಾಧ್ಯ ದೈವ ಶ್ರೀ ಸಿದ್ಧಲಿಂಗೇಶ್ವರ ಕಮರಿ ಮಠದ ಜಾತ್ರಾ ಮಹೋತ್ಸವ ದಿನಾಂಕ 14/1/2026ರಿಂದ ಜಾರಿಗೊಂಡು ಬಂದಿದ್ದು, ಶ್ರೀಮಠದ ಮಹಾರಥೋತ್ಸವವು ರವಿವಾರ ದಿನಾಂಕ 18/1/2026ರಂದು ಸಂಭ್ರಮ ಸಡಗರದಿಂದ ಜರುಗಲಿದೆ ಮತ್ತು ಈ ವರ್ಷದ ಜಾತ್ರಾ ಮಹೋತ್ಸವ ಮುಕ್ತಾಯಗೊಳ್ಳಲಿದೆ ಎಂದು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ತಪೋನಿಷ್ಠ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು. ಅವರು ಶ್ರೀಮಠದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಸತತ 5 ದಿನಗಳವರೆಗೆ ನಡೆಯುವ ಶ್ರೀಮಠದ ಜಾತ್ರಾ ಮಹೋತ್ಸವದ ಬಗ್ಗೆ ಮತ್ತು ರಥೋತ್ಸವದ ಬಗ್ಗೆ ಕುರಿತು ಮಾಹಿತಿಯನ್ನು ನೀಡಿ ಸರ್ವ ಭಕ್ತಾದಿಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಕೋರಿ ರಥೋತ್ಸವಕ್ಕೆ ಸ್ವಾಗತವನ್ನು ಕೋರಿದರು. ವರದಿ ಸಂಪಾದಕರು ರವಿ ದೊಳಮನಿ ಮತ್ತು ಸುರೇಶ್ ಜಾಮಗೌಂಡ, ಆರ್ಡಿ ನ್ಯೂಸ್, ಬಬಲೇಶ್ವರ. ಆರಂಭದಲ್ಲಿ ನಾಡಿನ ರಾಜ್ಯದ ಎಲ್ಲ ಮಹಾತ್ಮರನ್ನ, ಬಸವಾದಿ ಶಿವಶರಣರನ್ನ ಸ್ಮರಣೀಯಗೈದು ಬಿಜಾಪುರ ಜಿಲ್ಲೆಯ ಶರಣರ ನಾಡಿನಲ್ಲಿ ಇಂದು ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಸಂಗಾಪುರದಲ್ಲಿ ಸಿದ್ಧಲಿಂಗ ಕಮರಿ ಮಠದ ಜಾತ್ರಾ ಮಹೋತ್ಸವ ಆಗಿತ್ತು. ಈ ಜಾತ್ರಾ ಮಹೋತ್ಸವ ನಾಡಿನ ಲೋಕ ಕಲ್ಯಾಣಾರ್ಥವಾಗಿ ಸತ್ಸಂಗ ಸಮ್ಮೇಳನ, ಅದರೊಂದಿಗೆ ನಾಡಿನ ಹರ ಗುರುಚರ ಮೂರ್ತಿ, ವಿವಿಧ ಮಠಾಧೀಶರ ಸಂಯೋಗದಲ್ಲಿ ಸ್ಪರ್ಧೆ, ಅದಲ್ಲದೆ ಒಂದು ನಾಡಿನ ಒಳ್ಳೆಯ ಪೂಜೆ, ಪುರಾತನ ಪೂಜೆ, ಹೀಗಾಗಿ ಶ್ರೀಮಠದಲ್ಲಿ ಕಳೆದ 40 ವರ್ಷಗಳಿಂದ ಈ ಶ್ರೀಮಠಕ್ಕೆ ತನ್ನದೇ ಆದ ಇತಿಹಾಸನ ಹೊಂದಿ ಜಾತಿ ಪಂಥಗಳ ಮೀರಿ ಪಕ್ಷ ಭೇದಗಳನ್ನು ತೊರೆದು ಇವತ್ತು ವಿನೂತನ ಶೈಲಿಯಲ್ಲಿ ಶ್ರೀಮಠದಲ್ಲಿ ಸುಮಾರು 40 ವರ್ಷಗಳಿಂದ ನಡೆದು ಬಂದಂತಹ ಜಾತ್ರೆವಾಗಿದ್ದು, ಕರ್ತು ಸದ್ಗುರು ಸಿದ್ಧಲಿಂಗ ಮಹಾರಾಜರು, ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳು ಪುಣ್ಯಾರಾಧನೆದೊಂದು ಆರಂಭಗೊಂಡು ಸ್ಪರ್ಧೆಗಳಾಗಿರಬಹುದು, ವಿವಿಧ ಮಠಾಧೀಶರುಗಳ ಸಂಯೋಗದಲ್ಲಿ, ಜೊತೆಗೆ ಒಂದು ದೇಶೀಯ ದೊಣ್ಣೆ ಆಟದೊಂದಿಗೆ, ಜೊತೆಗೆ ನಮ್ಮ ಪೈಗಂಬರ್ ಹಾಗೂ ಸುನೀಲ್ ಈಗಾಗಲೇ ಒಂದು ಶಕ್ತಿಯ ಪ್ರದರ್ಶನದಲ್ಲಿ ವಿಜೇತರಾಗಿದ್ದು, ಅದಲ್ಲದೆ ನಾಳಿನ ದಿನ ಇನ್ನೂ ಕೂಡ ವಿಶೇಷವಾಗಿದ್ದು, ಜೊತೆಗೆ ಶ್ರೀಮಠದ ಸಿದ್ಧಲಿಂಗೇಶ್ವರ ರಥೋತ್ಸವ ಕೂಡ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಸದ್ಭಕ್ತರಿಗೂ, ನಾಡಿನ ಜನತೆಗೆ ಗುರುದೇವ್ ಸಿದ್ಧಲಿಂಗಪ್ಪನವರು ಒಳ್ಳೇದು ಮಾಡಲಿ, ಸಮಾಜದಲ್ಲಿ ಸಂಸ್ಕೃತಿ ಆಚಾರಗಳ ಬೆಳೆಯಲಿ, ನನ್ನ ದೇಶ ನನ್ನ ಸಂಸ್ಕೃತಿ ಅದು ನಾಡಿನ ವಿಶ್ವದ ತುಂಬ ಹರಡಲೆಂದು ಹಾರೈಸುತ್ತಾ ತಮಗೆಲ್ಲ ಮಕರ ಸಂಕ್ರಮಣದ ಶುಭಾಶಯದೊಂದಿಗೆ ಶುಭಾಶೀರ್ವಾದ. ಬಹುತೇಕ ಸುಮಾರು ಒಂದು 20,000 ಭಕ್ತರ ಸೇರುವಂಥ ಒಂದು ನಿರೀಕ್ಷಣೆಯಾದದ್ದು. ಈ ಜಾತ್ರೆಯ ವಿಶೇಷ ಏನಂದ್ರೆ, ಇದು ರೊಟ್ಟಿ ಜಾತ್ರೆವಾಗಿದ್ದು, ಇಲ್ಲಿ ಜಾತಿ ಪಂಥಗಳಿಲ್ಲ, ಎಲ್ಲರೂ ಸಮಾನರು. ಜೊತೆಗೆ ಬಸವಾದಿ ಶಿವಶರಣರ ನಡೆ ನುಡಿಗಳನ್ನು ಹೊತ್ತುಕೊಂಡು ಬೆಳೆದು ಬಂದಿದೆ. ಅದು ಕೃಷಿಕರ ಜಾತ್ರೆಯೊಂದಿಗೆ ರೈತರ ವಿಶ್ಲೇಷಣೆ ಕೂಡ ಆಗ್ತಾ ಬಂದಿದೆ. ವಿಶೇಷತೆ ರೊಟ್ಟಿ ಜಾತ್ರೆ, ವಿಶೇಷತೆ ಸುಮಾರು ಒಂದು 40 ವರ್ಷಗಳಿಂದ ಇಲ್ಲಿ ರೊಟ್ಟಿ ಜಾತ್ರೆ ನಡೀತಾ ಬಂದಿದೆ. ಸುಮಾರು ನಾವು ಮಾಡಿದಂಥವ್ರು ಈ ಪೀಠಕ್ಕೆ ನಾವು 2ನೇ ಪೀಠಾಧ್ಯಕ್ಷರವಾಗಿದ್ದು, ಸುಮಾರು 40 ವರ್ಷಗಳಿಂದ ಇಲ್ಲಿ ನೇರಗಳವಾಗಿ ಅನ್ನದಾಸೋಹ ನಡೀತಾ ಇದೆ. ಜೊತೆಗೆ ಎಂಥ ಕಷ್ಟಗಳು ನೋವುಗಳು ಅದಾವಂತ ಹೇಳಿ ಇಲ್ಲಿ ಬಂದು ಕರ್ತುಗದ್ದಿಗೆ ಬೇಡ್ಕೊಂಡ್ರೆ ಅದು ಒಳ್ಳೇದೇ ಆಗಿದೆ ಅನ್ನೋದು ಒಂದು ಇತಿಹಾಸದಿದೆ. ಅದಲ್ಲದೆ ಈ ಶ್ರೀಮಠದ ಶಾಖೆಗಳು ಸುಮಾರು ರಾಜ್ಯದಲ್ಲಿ ಒಂದು 12ಕ್ಕೂ ಹೆಚ್ಚು ಈ ಮಠದ ಶಾಖೆಗಳದಾವ. ಇದೇ ತರಗತಿಯೊಳಗೆ ರಾಜ್ಯದಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಿರ್ತವೆ. ಹಾಗೆ ಅದ್ರ ಜೊತೆ ನಮ್ಮ ಬಬಲೇಶ್ವರ ತಾಲೂಕು ಸಂಗಾಪುರದಲ್ಲಿ ನಡೀತಾ ಇದೆ. ರಥೋತ್ಸವದಲ್ಲಿ ಏನು ವಿಶೇಷ? ಹೊಸದಾಗಿ
ಇಲ್ಲ, ರಥೋತ್ಸವ ಬಹುದಿನವಾಗಿತ್ತು. ಅದು ಸಣ್ಣ ಒಂದು ಪ್ರಮಾಣದಲ್ಲಿತ್ತು. ಕಳೆದ ಒಂದು 4-5 ವರ್ಷದಿಂದ ಅದು ದೊಡ್ಡ ಪ್ರಮಾಣದಲ್ಲಿ ನಡೆದು ಬರ್ತಾ ಇದೆ. ಆ ರಥೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಿ ಗುರು ರಥವನ್ನ ತೇರನ್ನು ಎಳೆಯುವಂತ ಒಂದು ಪದ್ಧತಿ. ನಾಡಿನ ಜನತೆಗೆ ಯಾವ ರೀತಿ ನೀವು ಆಶೀರ್ವಾದ ಅಹ್, ಏನಿಲ್ಲ, ಇವತ್ತು ಕನ್ನಡ ನಾಡಿನಲ್ಲಿ ಮಠಮಾನ್ಯಗಳ ಕೆಲಸ ಬಹಳ ಹೆಗ್ಗಳಿಕೆವಾದದ್ದು. ಇವತ್ತು ರಾಷ್ಟ್ರದಲ್ಲಿ ಅದು ಕನ್ನಡ ನಾಡಿನಲ್ಲಿ ಇವತ್ತು ಮಠಮಾನ್ಯಗಳ ಕೆಲಸ ಅದು ಎಂಥದ್ದು ಅಂತ ಕೇಳಿದ್ರೆ, ಇವತ್ತು ಶಿಕ್ಷಣ ರಂಗ ಆಗಿರ್ಬೋದು, ಸಾಹಿತ್ಯ ರಂಗ ಆಗಿರ್ಬೋದು, ಅದಲ್ಲದೆ ನಾನಾ ರಂಗಗಳಲ್ಲೂ ಕೂಡ ಮಠಮಾನ್ಯಗಳದ ಕಾರ್ಯ ಬಹಳಷ್ಟು ಹಿರಿದಾದದ್ದು. ಇದು ಸುಮಾರು ಶತಶತಮಾನಗಳಲ್ಲಿ ಕನ್ನಡ ನಾಡಿಗೆ ಮಠಮಾನ್ಯಗಳ ನೆರಳು ಬಹಳಷ್ಟು ಆದರ್ಶಪ್ರಾಯವಾಗಿದೆ. ಹಾಗಿದ್ದು ಅದು ಇದೇ ರೀತಿಯಲ್ಲಿ ನಡೀತಾ ಇದೆ.